ಈ ಕ್ವಶನ್ ಸ್ವಲ್ಪ ಡಿಫರೆಂಟ್ ಆಗಿರೋ ಕ್ವಶನ್. ಇದು 2023 ಕ್ವಶನ್ ಪೇಪರ್ ಅಲ್ಲಿ ಇದೆ. ಏನಿದೆ ನೋಡೋಣ. ಮಿಸ್ಟರ್ ಗೋವರ್ಧನ್, an Indian citizen, left India on 22nd of September 2024 for the first time for employment purpose. ಸೊ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾನೆ. ಏನಕ್ಕೆ? ಕೆಲಸದ ನಿಮಿತ್ತವಾಗಿ ಹೋಗ್ತಾ ಇದ್ದಾನೆ. ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ ಅಂತ ಹೋಗ್ತಾ ಇದ್ದಾನೆ. ಡಿಟರ್ಮೈನ್ ಹಿಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಎಕ್ಸೆಪ್ಷನ್ ಟು ದ ರೂಲ್ ಆಫ್ 60 days ಅಂತ ನಮ್ಗೆ ಎರಡು ರೂಲ್ ಇದೆ. ಏನದು ಎಕ್ಸೆಪ್ಷನ್ ಟು ದ ರೂಲ್ ಆಫ್ 60 days ಅಂತ ಹೇಳಿದ್ರೆ, ಯಾವನೇ ಒಬ್ಬ ಇಂಡಿಯನ್ ಸಿಟಿಜನ್ ನಮ್ಮ ಪ್ರೀವಿಯಸ್ ಇಯರ್ 24-25 ಅಲ್ಲಿ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕೆಲಸದ ನಿಮಿತ್ತವಾಗಿ ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ ಅಂತ ಹೋದಾಗ ಅವನು 60 days ಅಪ್ಲೈ ಆಗಲ್ಲ. ಅವನು ಕಂಪಲ್ಸರಿಯಾಗಿ 182 days ಇರಲೇಬೇಕು. ಇದು ರೂಲ್ಸ್. ಇದು ಯಾವಾಗ? an Indian citizen left India first time during the previous year 24-25 for employment purpose. ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ ಅಂತ ನಮ್ಮ ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ರೆ ಅಂತ ವ್ಯಕ್ತಿ ಪ್ರೀವಿಯಸ್ ಇಯರ್ 24-25 ಅಲ್ಲಿ ಅವನು ಕಂಪಲ್ಸರಿಯಾಗಿ 182 ದಿವಸ ಇರಲೇಬೇಕು. ಅವನಿಗೆ 60 days ರೂಲ್ ಅಪ್ಲೈ ಆಗಲ್ಲ. ಅಂದ್ರೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಪ್ಲೈ ಆಗಲ್ಲ. ಇದು ಮೊದಲನೇದು. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ, an Indian origin of foreign national. ಅಂದ್ರೆ ಒಬ್ಬ ವ್ಯಕ್ತಿ ಅವನ ಸಂಬಂಧಿಕರಾಗಿರ್ಲಿ, ಅವನ ಫೋರ್ ಫಾದರ್ಸ್ ಆಗಿರ್ಲಿ, ಅವ್ರ ಫೋರ್ ಫಾದರ್ಸ್ ಇಂಡಿಯಾವರಾಗಿದ್ದು ಬಟ್ ಅವನು ಬೇರೆ ದೇಶದ ನ್ಯಾಷನಲ್ ಆಗಿರ್ತಾನೆ, ಸಿಟಿಜನ್ ಆಗಿರ್ತಾನೆ. ಅಂಡ್ ಇಂಡಿಯನ್ ಆರಿಜಿನ್ ಆಫ್ ಫಾರಿನ್ ನ್ಯಾಷನಲ್ ಅಂದ್ರೆ ನಮ್ಮ ತಾತ ಇವರು ಇಂಡಿಯಾನಲ್ಲಿ ಹುಟ್ಟಿದ್ರು, ನಾನು ಅಮೆರಿಕಾನಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದೀನಿ, ಅಮೆರಿಕನಲ್ಲಿ ಸಿಟಿಜನ್ ಆಗಿದ್ದೀನಿ. ಅಂತ ವ್ಯಕ್ತಿ ಏನಾದ್ರೂ ಇಂಡಿಯಾಕ್ಕೆ ವಿಸಿಟ್ಗೆ ಅಂತ ಬಂದಾಗ, ನಾನೇ ಯಾರೋ ನಮ್ಮ ರಿಲೇಟಿವ್ ಯಾರೋ ಒಬ್ಬರಿಗೆ ನೋಡ್ಬೇಕು ಅಂತಾನೋ, ವಿಸಿಟ್ಗೆ ಅಂತಾನೋ, ಅಥವಾ ಯಾವುದೋ ಒಂದು ಫಂಕ್ಷನ್ ಇದೆ ಅಂತಾನೋ, ಮ್ಯಾರೇಜ್ ಇದೆ ಅಂತಾನೋ, ಇನ್ನೇನೋ ಒಂದು ಪರ್ಪಸ್ಗೆ ಅಂತ ನಾನು ಬಂದ್ರೆ ನನಗೂ ಕೂಡ 60 days ರೂಲು ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಪ್ಲೈ ಆಗಲ್ಲ. ನಾನು ರೆಸಿಡೆಂಟ್ ಆಗಬೇಕು ಅಂದ್ರೆ ಖಂಡಿತವಾಗ್ಲೂ 182 days ಇರಲೇಬೇಕು. ಇದು ಎಕ್ಸೆಪ್ಷನ್ ಟು ದ ರೂಲ್ ಆಫ್ 60 days ಅಂತ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ ಇದೆ. ತುಂಬಾ ಕಾಲೇಜಸ್ ಅಲ್ಲಿ ಇದನ್ನ ಹೇಳ್ಕೊಟ್ಟಿರೋದಿಲ್ಲ. ನಾನು ಈ ಪಾಯಿಂಟ್ ಅನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಗೆ ಕಾರ್ನರ್ ಪಾಯಿಂಟ್, ಕಾರ್ನರ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಇದೇ ಇರ್ತಕ್ಕಂಥದ್ದು ಈ ಕ್ವಶನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಚಾಪ್ಟರ್ ಅಲ್ಲಿ. ಈಗ ಈ ಕ್ವಶನ್ ಅನ್ನ ಹೆಂಗ್ ಮಾಡೋದು ನೋಡಿ. ಗೋವರ್ಧನ್ ಇಂಡಿಯನ್ ಸಿಟಿಜನ್ ಲೆಫ್ಟ್ ಇಂಡಿಯಾ ಅಂದ್ರೆ ಡಿಪಾರ್ಚರ್. ಯಾವತ್ತು ಡಿಪಾರ್ಚರ್ ಆಗ್ತಾ ಇದ್ದಾನೆ? ಡಿಪಾರ್ಚರ್ ಡೇಟು 22/9/2024. ಈಗ ಬೇಸಿಕ್ ಕಂಡೀಷನ್ ನೋಡೋಣ. ಅವನಿಗೆ ಇರೋದೇ ಒಂದೇ ಬೇಸಿಕ್ ಕಂಡೀಷನ್, ಎರಡು ಬೇಸಿಕ್ ಕಂಡೀಷನ್ ಬರೋದಿಲ್ಲ ಇವರಿಗೆ. ಯಾಕೆ ಅಂದ್ರೆ ಇಂಡಿಯನ್ ಸಿಟಿಜನ್ ಫಾರಿನ್ ಹೋಗ್ತಾ ಇದ್ದಾನೆ ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ, ಅವನಿಗೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಪ್ಲೈ ಆಗಲ್ಲ. ಹಾಗಾದ್ರೆ ನಮಗೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಇದು 2024 ಎಂಡ್ ಆಗೋದು 2025. ಅವ್ರು ಹೋಗ್ತಾ ಇರೋದು 22ನೇ ತಾರೀಕು ಸೆಪ್ಟೆಂಬರ್ ಅಂದ್ರೆ ಇಲ್ಲಿ ಬರುತ್ತೆ. ಅವನು ಸೆಪ್ಟೆಂಬರ್ ಹೋಗ್ತಾ ಇದ್ದಾನೆ ಅಂದ್ರೆ 22ನೇ ತಾರೀಕು ಮಿಡ್ ನೈಟ್ ಹೋಗ್ತಾ ಇದ್ದಾನೆ ಅಂತ ಅನ್ಕೋಣ. ಅಲ್ಲಿಗೆ ಸೆಪ್ಟೆಂಬರ್ 22 ದಿನ ಇಂಡಿಯಾನಲ್ಲಿ ಇದ್ದಾನೆ. ಅದಾದ್ಮೇಲಿಂದ ಅವನು ಇಂಡಿಯಾನಲ್ಲಿ ಇಲ್ಲ. ಅದ್ರ ಹಿಂದೆ ಎಲ್ಲ ಇಂಡಿಯಾನಲ್ಲೇ ಇದ್ದ. ಅಲ್ಲಿಗೆ ಆಗಸ್ಟ್ ಅಲ್ಲಿ 31 ದಿವಸ, ಜುಲೈನಲ್ಲಿ 31 ದಿವಸ, ಜೂನ್ ಅಲ್ಲಿ 30 ದಿವಸ, ಮೇ ನಲ್ಲಿ 31 ದಿವಸ, ಏಪ್ರಿಲ್ ಅಲ್ಲಿ 30 ದಿವಸ. ಈಗ
ಅವನು 182 ಡೇಸ್ ಇದಾನ ಇಲ್ವಾ ಚೆಕ್ ಮಾಡಿ. 1 2 3 4 5 ಇಲ್ಲ ಅನ್ಸುತ್ತೆ. 3 4 5 2 5 8 11 11 6 17 ಎಷ್ಟು ದಿನ ಇದ್ದಾನೆ? 175 ಡೇಸ್ ಇದ್ದಾನೆ. ಹಾಗಾದ್ರೆ ಅವನು 182 ಡೇಸ್ ಇದಾನ? ಖಂಡಿತ ಇಲ್ಲ. ಲೆಸ್ ದ್ಯಾನ್ 182 ಡೇಸ್ ಇರೋದ್ರಿಂದ ಇವನು ಇಂಡಿಯಾನ ಬಿಟ್ಟು ಫಾರಿನ್ಗೆ ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ ಅಂತ ಹೋಗ್ತಾ ಇರೋದ್ರಿಂದ ಅವನು ಕಂಪಲ್ಸರಿಯಾಗಿ ಪ್ರೀವಿಯಸ್ ಇಯರ್ ಅಲ್ಲಿ 182 ಡೇಸ್ ಇರಬೇಕು. ಈ ವ್ಯಕ್ತಿಗೆ 60 ಡೇಸ್ ರೂಲ್ ಅಪ್ಲೈ ಆಗಲ್ಲ. ಸೊ therefore is a non-resident for the assessment year 2025-26 since he left India for employment purpose. He must stay for 182 days during the previous year 24-25. ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಸೊ ಇದು ನಿಮಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್. ಗೈಸ್, ನನ್ನ ಕಾನ್ಸೆಪ್ಟ್ಸ್ ಏನಿದೆ, ಕಂಟೆಂಟ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಾನು ಮಾಡಿರ್ತಕ್ಕಂತಹ ಒಂದು ಟೀಚಿಂಗ್ ಏನಿದೆ, ಲೆಕ್ಚರ್ ಏನಿದೆ, ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಗೆ ನಿಜವಾಗ್ಲೂ ಲೈಕ್ ಆಗಿದ್ರೆ ನನ್ನ ಪಾಠ ಒಂದು ಲೈಕ್ ಬಟನ್ ಒತ್ತಿ. ಲೈಕ್ ಬಟನ್ ಒತ್ತೋದ್ರಿಂದ ಏನು ನಾವು ಕಳ್ಕೊಳ್ಳೋಕ್ಕಾಗಲ್ಲ. ಸಬ್ಸ್ಕ್ರೈಬ್ ಮಾಡೋದ್ರಿಂದಾನು ಏನು ನನಗೇನು ಎಕ್ಸ್ಟ್ರಾ ಏನು ದುಡ್ಡು ಬರಲ್ಲ. ಓಕೆನಾ? ಒಂದು ಸಬ್ಸ್ಕ್ರೈಬ್ ಮಾಡಿದಾಗ ಎಷ್ಟೊಂದು ಜನ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ತೃಪ್ತಿ ನನಗಿರುತ್ತೆ. ಆ ಒಂದು ಎನ್ಕರೇಜ್ಮೆಂಟ್ ಇನ್ನೂ ಒಂದಷ್ಟು ವಿಡಿಯೋಸ್ ಮಾಡೋಣ ಅಂತ ಅನ್ಸುತ್ತೆ. ಸೊ ಇಷ್ಟೇ ಗೈಸ್, ಥ್ಯಾಂಕ್ ಯು ಸೋ ಮಚ್.